ಸ್ನೇಹಿತರೆ, ತಾಜ್ ಮಹಲ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತನ್ನ ಅದ್ಭುತವಾದ ವಾಸ್ತುಶಿಲ್ಪ ಮತ್ತು ಸೌಂದರ್ಯದಿಂದಾಗಿ ಜಗತ್ತನ್ನೇ ತನ್ನೆಡೆಗೆ ಶತಮಾನಗಳಿಂದ ಸೆಳೆಯುತ್ತಿರುವ ಅದ್ಭುತವಾದ ಸ್ಮಾರಕ ಇದೆ. ಆಗ್ರಾದ ಯಮುನಾ ತೀರದಲ್ಲಿರುವ ಮೊಘಲ್ ರಾಜವಂಶದ ಭವ್ಯವಾದ ಸ್ಮಾರಕವಾದ ತಾಜ್ ಮಹಲ್ ಒಟ್ಟಾರೆ 42 ಎಕರೆ ವಿಸ್ತೀರ್ಣದ ಸ್ಥಳದಲ್ಲಿ ವಿಶಿಷ್ಟವಾಗಿ ಕಾಣಸಿಗುತ್ತೆ. 400 ವರ್ಷಗಳ ಹಿಂದೆ ಕಟ್ಟಲ್ಪಟ್ಟ ಈ ಭವ್ಯ ಕಟ್ಟಡ ಆ ಕಾಲದ 7 ಅದ್ಭುತಗಳಲ್ಲಿ ಒಂದೆನಿಸಿದೆ. ಈ ಭವ್ಯ ಸ್ಮಾರಕ ನಿರ್ಮಾಣದ ಹಿಂದೆ 20,000 ಕಾರ್ಮಿಕರು 22 ವರ್ಷ ನಿರಂತರ ಬೆವರು ಸುರಿಸಿ ಶ್ರಮಿಸಿದ್ದಾರೆಂದರೆ ನೀವು ನಂಬಲೇಬೇಕು. ಈ ತಾಜ್ ಮಹಲ್ನ ಇವತ್ತಿನ ಲೆಕ್ಕದಲ್ಲಿ ನೋಡಿದರೆ ಇದರ ನಿರ್ಮಾಣದ ವೆಚ್ಚ ಸುಮಾರು $1 ಬಿಲಿಯನ್. ಮೊಘಲ್ ವಾಸ್ತುಶಿಲ್ಪಿಗಳು ಅದಷ್ಟು ಅದ್ಭುತವಾಗಿ ಇದನ್ನು ನಿರ್ಮಿಸಿದ್ದಾರೆಂದರೆ ಇಂದಿಗೂ ಆಧುನಿಕ ಕಾಲದ ವಾಸ್ತುಶಿಲ್ಪಿಗಳು ಕೂಡ ನಿಬ್ಬೆರಗೋಗುವಂತೆ ಮಾಡಲಾಗಿದೆ. ಈ ತಾಜ್ ಮಹಲನ್ನು ಮೇನ್ ಗೇಟ್ನ ಹಿಂದೆ ನೋಡಿದರೆ ಅತ್ಯಂತ ದೊಡ್ಡದಾಗಿ ಕಾಣುತ್ತೆ. ಅದೇ ಈ ಮುಖ್ಯ ಗೇಟ್ನಿಂದ ಒಳಗೆ ಹೋದಂತೆ ಅದರ ಆಕಾರ ಚಿಕ್ಕದಾಗುತ್ತಾ ಹೋಗುತ್ತದೆ. ಇಂತಹ ರಚನೆಯನ್ನು ಈ ಹಿಂದೆಯೂ ಮೊಘಲ್ ವಾಸ್ತುಶಿಲ್ಪಿಗಳು ನಿರ್ಮಿಸಿದ ಕುರುಹುಗಳು ಕೂಡ ಸಿಗುತ್ತವೆ. ಈ ತಾಜ್ ಮಹಲ್ನ ಇನ್ನೊಂದು ಕೌತುಕ ಎಂದರೆ ತಾಜ್ ಮಹಲ್ನ ಸುತ್ತಲೂ ಇರುವ 4 ಭವ್ಯವಾದ ಮಿನಾರ್ಗಳು. ಈ ಮಿನಾರ್ಗಳನ್ನು ನೇರವಾಗಿ ಸ್ಥಾಪಿಸಲಾಗಿಲ್ಲ, ಬದಲಾಗಿ ಹೊರಭಾಗಕ್ಕೆ ಸ್ವಲ್ಪ ಬಾಗಿದಂತೆ ನಿರ್ಮಿಸಲಾಗಿದೆ. ಇದಕ್ಕೆ ಕಾರಣವೂ ಕೂಡ ಇದೆ. ನೇರವಾಗಿ ನಿರ್ಮಿಸಿದರೆ ದೂರದಿಂದ ನೋಡುವಾಗ ಕೆಲವು ಮಸೀದಿಗಳ ರಚನೆಯಂತೆ ಒಳಕ್ಕೆ ಬಾಗಿದಂತೆ ಕಾಣುತ್ತೆ, ಮತ್ತು ಹೀಗೆ ಹೊರಕ್ಕೆ ಬಾಗಿದಂತೆ ನಿರ್ಮಿಸಿದ್ರಿಂದ ದೂರದಿಂದ ನೇರವಾಗಿ ನಿರ್ಮಿಸಿದಂತೆ ಕಾಣುತ್ತೆ. ಈ ರೀತಿಯ ರಚನೆಗೆ ಇನ್ನೂ ಒಂದು ಕಾರಣವಿದೆ. ಅದೆಂದರೆ ಭವಿಷ್ಯದಲ್ಲಿ ಭೀಕರ ಭೂಕಂಪ ಸಂಭವಿಸಿದರೆ ಮಿನಾರ್ಗಳು ಹೊರಭಾಗಕ್ಕೆ ವಾಲಿದ್ದರಿಂದ ಬಿದ್ದರೂ ಕೂಡ ಮುಖ್ಯ ಸ್ಮಾರಕಕ್ಕೆ ಹಾನಿಯಾಗದಂತೆ ನಿರ್ಮಿಸಲಾಗಿದೆ. ತಾಜ್ ಮಹಲ್ ನಿರ್ಮಾಣದ ಕೌತುಕ ಇಲ್ಲಿಗೆ ಮುಗಿಯುವುದಿಲ್ಲ. ಕಾಂಕ್ರೀಟ್, ಸಿಮೆಂಟ್, ಕಬ್ಬಿಣದ ಪರಿಚಯವೂ ಇರದ 400 ವರ್ಷಗಳ ಹಿಂದೆ ಇಷ್ಟು ಬೃಹತ್ ಸ್ಮಾರಕ ನಿರ್ಮಿಸಿದ್ದಾದರೂ ಹೇಗೆ? 40 ಮೀಟರ್ ಎತ್ತರದಲ್ಲಿ ಅಷ್ಟು ದೊಡ್ಡ ಡೂಮ್ ನಿರ್ಮಿಸಿದ್ದಾದರೂ ಹೇಗೆ ಎಂಬ ಕುತೂಹಲ ಬಾರದೇ ಇರದು. ಈ ಕುತೂಹಲಕಾರಿ ವಿಚಾರಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದು 1607ರ ಸಮಯ. ಇಂದಿನ ಭಾರತ ಮತ್ತು ಪಾಕ್ನ ಬಹುಭಾಗವನ್ನು ಮೊಘಲ್ ರಾಜವಂಶ ಆಳುತ್ತಿತ್ತು. ಆಗ ಮೊಘಲ್ ದೊರೆ ಆಗಿದ್ದವರು ಶಹನ್ಶಾ ಜಹಾಂಗೀರ್. ಈತನ ಕೊನೆಯ ಮಗನೇ ಶಹಾಬುದ್ದೀನ್ ಮಹಮ್ಮದ್ ಖುರ್ರಂ. ಆಗಷ್ಟೇ ಖುರ್ರಂಗೆ 15 ವರ್ಷ ತುಂಬಿತ್ತು. ಈತನ ಹುಟ್ಟಿದ ದಿನದ ನೆನಪಿಗೆ ಶಹನ್ಶಾ ಒಂದು ದೊಡ್ಡ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಖುರ್ರಂಗೆ ಇಷ್ಟವಾದ ಮುತ್ತು ಹವಳ ರತ್ನಗಳೊಂದಿಗೆ ಆತನನ್ನು ತೂಗಲಾಗುತ್ತೆ. ಆದರೆ ಈ ಹುಟ್ಟಿದ ಹಬ್ಬ ಇನ್ನಷ್ಟು ವಿಶೇಷವಾಗಿತ್ತು. ಏಕೆಂದರೆ ಜಹಾಂಗೀರ್ ಈ ದಿನ ತನ್ನ ವಕೀಲರೊಬ್ಬರ ಮಗಳೊಂದಿಗೆ ಖುರ್ರಂನ ವಿವಾಹ ಮಾಡುವುದಾಗಿ ನಿಶ್ಚಯಿಸುತ್ತಾರೆ. ಆ ವಿವಾಹವಾಗುವ ಹೆಣ್ಣು ಮಗಳೇ ಮುಮ್ತಾಜ್ ಮಹಲ್. ರಾಜಕುಮಾರ ಖುರ್ರಂ ಮತ್ತು ಮುಮ್ತಾಜ್ಳ ನಡುವೆ ಮೊದಲ ನೋಟದಲ್ಲಿಯೇ ಪ್ರೇಮಾಂಕುರವಾಯಿತು. ಈ ಪ್ರೀತಿ ಬೃಹತ್ತಾಗಿ ಬೆಳೆದು ಇವರ ಪ್ರೀತಿಯ ಕುರುಹಾದ ಸ್ಮಾರಕ 1 ಶತಮಾನಗಳವರೆಗೆ ತಲೆ ಎತ್ತಿ ನಿಲ್ಲುತ್ತದೆ ಎಂದು ಯಾರಿಗೂ ಅಂದಾಜಿರಲಿಲ್ಲ. ಮುಂದಿನ 10 ವರ್ಷ ಖುರ್ರಂ ಅನೇಕ ಯುದ್ಧಗಳನ್ನು ಜಯಿಸ್ತಾನೆ. ಇದರಿಂದ ಸಂತುಷ್ಟನಾದ ಜಹಾಂಗೀರ್ ತನ್ನ ಪ್ರೀತಿಯ ಮಗನಾದ ಖುರ್ರಂಗೆ ಶಹಜಹಾನ್ ಎಂದು ಹೆಸರಿಡುತ್ತಾನೆ. ಶಹಜಾನ್ ಎಂದರೆ ದುನಿಯಾದ ಬಾದ್ಶಾ ಎಂದೇ ಆಗಿದೆ. ಈ ಶಹಜಾನ್ನಿಗೆ 6 ಜನ ಮಡದಿಯರಿದ್ದರು. ಇವರೆಲ್ಲರೂ ಆಗ್ರಾ ಕೋಟೆ ಒಳಗಿನ ಅರಮನೆಯಲ್ಲಿ ವಾಸ ಮಾಡ್ತಿರ್ತಾರೆ. ಈ 6 ಜನ ಮಡದಿಯರಲ್ಲಿ ಮುಮ್ತಾಜ್ ಎಂದರೆ ಶಹಜಾನರಿಗೆ ಎಲ್ಲಿಲ್ಲದ ಪ್ರೀತಿ. 1621ರಲ್ಲಿ ಶಹನ್ಶಾ ಜಹಾಂಗೀರ್ ತೀರಿಕೊಂಡ ಮೇಲೆ ಅಷ್ಟೊತ್ತಿಗಾಗಲೇ ಶಹಜಾನ್ನ ಸಾಮರ್ಥ್ಯ ಇಡೀ ಮೊಘಲ್ ಸಾಮ್ರಾಜ್ಯದಲ್ಲಿ ಮನೆ ಮಾತಾಗಿತ್ತು. ಹಾಗಾಗಿ ತಂದೆ ತೀರಿಕೊಂಡ 7 ವರ್ಷದ ಬಳಿಕ ಅಂದರೆ 1628ರಲ್ಲಿ ಮೊಘಲ್ ಸಾಮ್ರಾಜ್ಯದ ಕಿರೀಟ ಧರಿಸುತ್ತಾರೆ ಶಹಜಹಾನ್. ಶಹಜಾನ್ನ ಕಾಲಘಟ್ಟದಲ್ಲಿ ಮೊಘಲ್ ಆಳ್ವಿಕೆಯ ಕಾಲದಲ್ಲಿಯೇ ಉಚ್ಚಾಯ ಸ್ಥಿತಿಯನ್ನು ತಲುಪಿದ ಕಾಲಘಟ್ಟವಾಗಿತ್ತು. ಭಾರತ, ಪಾಕ್, ಅಫ್ಘಾನಿಸ್ತಾನದ ಬಹುತೇಕ ಭಾಗ ಇವರ ಆಳ್ವಿಕೆಗೆ ಒಳಪಟ್ಟಿತ್ತು. ಇದಾದ ಕೆಲವು ವರ್ಷ ಶಹಜಹಾನ್ ಅನೇಕ ದಿಗ್ವಿಜಯಗಳನ್ನು ಕೈಗೊಳ್ತಾರೆ. ಈ ಸಂಭ್ರಮದ ಜೊತೆಗೆ ಶಹಜಾನ್ಗೆ ಭರಸಿಡಿಲೊಂದು ಕಾದಿರುತ್ತೆ. ಅದೆಂದರೆ ಮುಮ್ತಾಜ್ 4ನೇ ಮಗುವಿಗೆ ಜನ್ಮ ನೀಡುವಾಗ ಅಸ್ವಸ್ಥಳಾಗ್ತಾಳೆ ಮತ್ತು 17 ಜೂನ್ 1631ರಲ್ಲಿ ಕೊನೆಯುಸಿರೆಳಿತಾಳೆ.
ತನ್ನ ಅತ್ಯಂತ ಪ್ರೀತಿಪಾತ್ರ ಮಡದಿಯ ಮರಣದಿಂದ ಶಹಜಹಾನ್ ಅಕ್ಷರಶಃ ಕುಸಿದು ಹೋಗ್ತಾರೆ. ಮುಂದಿನ 8 ದಿನಗಳ ಕಾಲ ಅನ್ನಾಹಾರವನ್ನು ತ್ಯಜಿಸಿದ ಶಹಜಹಾನ್ ಮುಂದಿನ 2 ವರ್ಷಗಳವರೆಗೆ ವಸ್ತ್ರಾಭರಣವನ್ನು, ಪರ್ಫ್ಯೂಮನ್ನು ಕೂಡ ತ್ಯಜಿಸಿರುತ್ತಾರೆ ಎನ್ನಲಾಗುತ್ತೆ. ಮುಮ್ತಾಜ್ ಸಾಯುವ ಮುನ್ನ ತನ್ನ ಸಮಾಧಿ ವಿಶ್ವದ ಅತ್ಯಂತ ಪ್ರಸಿದ್ಧ ಸ್ಮಾರಕ ಆಗಬೇಕೆಂದು ತಿಳಿಸಿರ್ತಾರೆ. ಈ ಮಾತಿನಂತೆ ಶಹಜಹಾನ್ ಈ ಸ್ಮಾರಕ ನಿರ್ಮಾಣಕ್ಕಾಗಿ ತನ್ನ ಇಡೀ ಜೀವಿತದ ಸಂಪತ್ತನ್ನು ಸಕಲವನ್ನು ಮೀಸಲಿಡಲು ನಿರ್ಧರಿಸುತ್ತಾರೆ. ಮುಮ್ತಾಜ್ ತೀರಿಕೊಂಡ 1 ವರ್ಷದ ಬಳಿಕ ಅಂದರೆ 1632ರಲ್ಲಿ ಈ ಭವ್ಯ ಸ್ಮಾರಕ ನಿರ್ಮಾಣಕ್ಕೆ ಶಹಜಹಾನ್ ಮುಂದಾಗ್ತಾರೆ. ಈ ಕಾರ್ಯಕ್ಕಾಗಿ ಶಹಜಹಾನ್ 20,000 ಕಾರ್ಮಿಕರನ್ನು, ಶಿಲ್ಪಿಗಳನ್ನು ಆಗ್ರಾಕ್ಕೆ ಕರೆಸ್ತಾರೆ. ಅವರಿಗೆ ಊಟ ವಸತಿಯ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಮತ್ತು ಯಮುನಾ ನದಿಯ ತೀರದಲ್ಲಿ ಈ ಭವ್ಯ ಸ್ಮಾರಕವನ್ನು ನಿರ್ಮಿಸಲು ತೀರ್ಮಾನಿಸಲಾಗಿದೆ. ಆದರೆ ಅದು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಏಕೆಂದರೆ ನದಿ ತೀರದ ಭೂಮಿ ಸಹಜವಾಗಿ ಮೃದುವಾಗಿರುವುದರಿಂದ ಆ ಬೃಹತ್ ಸ್ಮಾರಕ ನಿರ್ಮಾಣದ ಫೌಂಡೇಶನ್ ಅತ್ಯಂತ ಗಟ್ಟಿಯಾಗಿರಬೇಕಿತ್ತು. ಹಾಗಾಗಿ ಆ ಇಡೀ ಜಾಗವನ್ನು ವಿವಿಧ ಬಾವಿಗಳಂತೆ ಅಗೆದು ಅದಕ್ಕೆ ಸಂಪೂರ್ಣವಾಗಿ ಕಲ್ಲುಗಳಿಂದ ತುಂಬಿ ಗಟ್ಟಿಗೊಳಿಸಲಾಗಿದೆ. ಈ ಸ್ಮಾರಕ ಅಷ್ಟೊಂದು ಸುಂದರವಾಗಲು ಈ ಹಿಂದೆ ನಿರ್ಮಿಸಲಾಗಿದ್ದ ಅನೇಕ ಸ್ಮಾರಕಗಳ ವಾಸ್ತುಶಿಲ್ಪವನ್ನು ಎರವಲು ಪಡೆಯಲಾಯಿತು. ಶಹಜಹಾನ್ ತಂದೆಯ ಸಮಾಧಿಯಿಂದ ಮಿನಾರ್ಗಳನ್ನು, ಅಜ್ಜನ ಸಮಾಧಿಯಿಂದ ಬಿಲ್ಡಿಂಗ್ನ ಕೋರನ್ನು, ಚಿಕ್ಕಪ್ಪನ ಸಮಾಧಿಯಿಂದ ಡೂಮ್ನ ವಿನ್ಯಾಸವನ್ನು ಎರವಲು ಪಡೆಯಲಾಯಿತು. ಈ ಸ್ಮಾರಕಕ್ಕೆ ಕೋಟಿಗಟ್ಟಲೆ ಇಟ್ಟಿಗೆಗಳನ್ನು ಬಳಸಲಾಗಿದೆ ಎನ್ನುತ್ತಾರೆ. ಅನೇಕ ವರ್ಷಗಳ ನಿರಂತರ ಪ್ರಯತ್ನ ಮತ್ತು ಚಾಕಚಕ್ಯವಾದ ಕಾರ್ಮಿಕರ ಕೆಲಸದಿಂದಾಗಿ ತಾಜ್ ಮಹಲ್ ಎದ್ದು ನಿಲ್ಲುತ್ತೆ ಮತ್ತು ಒಂದು ಕಟ್ಟಡದ ರೂಪಕ್ಕೆ ಬರುತ್ತೆ. ಆಗ ಶಹಜಹಾನ್ ಈ ಸ್ಮಾರಕವನ್ನು ಅಮೃತ ಶಿಲೆ ಅಂದರೆ ಬಿಳಿ ಗ್ರಾನೈಟ್ನಿಂದ ಪ್ಲಾಸ್ಟರ್ ಮಾಡಲು ನಿರ್ಧರಿಸುತ್ತಾರೆ. ಆದರೆ ಅದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಏಕೆಂದರೆ ಈ ವೈಟ್ ಮಾರ್ಬಲನ್ನು 400 ಕಿಲೋಮೀಟರ್ ದೂರದ ರಾಜಸ್ಥಾನದಿಂದ ಆಗ್ರಾಕ್ಕೆ ತರಬೇಕಿತ್ತು. ಆದರೆ ಶಹಜಹಾನ್ ಕಿಂಚಿತ್ತೂ ಈ ವಿಷಯದಿಂದ ಹಿಂದೆ ಸರಿಯಲಿಲ್ಲ. ಆತ ರಾಜಸ್ಥಾನದ ಇಡೀ ಅಮೃತ ಶಿಲೆ ಗಣಿಯನ್ನು ಬುಕ್ ಮಾಡ್ತಾರೆ ಮತ್ತು ತಾಜ್ ಮಹಲ್ ಪೂರ್ಣವಾಗುವವರೆಗೆ ಈ ಮಕೇರನ ಮಾರ್ಬಲ್ ಬೇರೆಲ್ಲೂ ಕೊಡದಂತೆ ನೋಡಿಕೊಳ್ತಾರೆ. 1,000 ಆನೆಗಳ ಸಹಾಯದಿಂದ ಸಾವಿರಾರು ಟನ್ ಅಮೃತ ಶಿಲೆಯನ್ನು ಆಗ್ರಾಕ್ಕೆ ತರಲಾಗುತ್ತೆ ಮತ್ತು ಸುಂದರವಾದ ಚಿತ್ರಕಲೆಯಿಂದ ಕಂಗೊಳಿಸುವಂತೆ ಮಾಡಿ ಪ್ಲಾಸ್ಟರ್ ಮಾಡಲಾಗುತ್ತೆ. ಇನ್ನು ಇದರ ಡೋಮ್ ವಿಜ್ಞಾನಕ್ಕೆ ಸವಾಲಾಗಿರುವ ಒಂದು ಮಾದರಿಯಾಗಿದೆ. ಏಕೆಂದರೆ ಕೇವಲ ಕಲ್ಲು ಮತ್ತು ಇಟ್ಟಿಗೆಯಿಂದ 40 ಮೀಟರ್ ಎತ್ತರದಲ್ಲಿ ಈ ಬೃಹತ್ ಡೋಮನ್ನು ನಿರ್ಮಿಸಲಾಗಿದ್ದು ಆ ಕಾಲದ ಮೊಘಲ್ ಶಿಲ್ಪಿಗಳ ಚಾಣಾಕ್ಷತನಕ್ಕೆ ಇಂದಿಗೂ ಕೂಡ ಆಧುನಿಕ ವಾಸ್ತುಶಿಲ್ಪಿಗಳು ನಿಬ್ಬೆರಗಾಗಿದ್ದಾರೆ. ಇನ್ನು ಇದಕ್ಕೆ ಅಂತಿಮ ಸ್ಪರ್ಶ ನೀಡಿದ್ದು ಪಿಕ್ಚರ್ ಡ್ಯೂರಾ ಪಿರ್ಟನ್ ಖಾರಿ ಎಂಬ ವಿಶಿಷ್ಟವಾದ ಶಿಲ್ಪಕಲೆಯ ಮೂಲಕ. ಅಂದರೆ ಈ ವೈಟ್ ಮಾರ್ಬಲ್ನ ಸುಂದರವಾದ ಚಿತ್ರಗಳನ್ನಾಗಿ ಕತ್ತರಿಸಿ ಅದಕ್ಕೆ ಹವಳ ಮತ್ತು ರತ್ನಗಳಿಂದ ತುಂಬಿಸಲಾಗುತ್ತೆ. ಇಲ್ಲಿ ಬಳಸಿದ ಗ್ಲೋ ವಿಶಿಷ್ಟವಾಗಿದ್ದು ಅನೇಕ ಲ್ಯಾಬೊರೇಟರಿಗಳ ಪರೀಕ್ಷೆಯ ನಂತರ ತಿಳಿದದ್ದು ಇದು ಸಂಪೂರ್ಣವಾಗಿ ನೈಸರ್ಗಿಕವಾಗಿ ತಯಾರಿಸಲಾದ ಒಂದು ಗ್ಲೋ ಆಗಿದೆ. ಅಂದರೆ ಶೀರಾ, ಲೆಮನ್ ಜ್ಯೂಸ್, ಅಮೃತ ಶಿಲೆಯ ಪುಡಿಯಿಂದ ತಯಾರಾದ ಈ ಗಮ್ಮನ್ನು ಎಂದು ಕಂಡುಕೊಳ್ಳಲಾಗಿದೆ. ಇಂದಿಗೂ ಕೂಡ ತಾಜ್ ಮಹಲ್ನ ರಿನೋವೇಷನ್ ಸಂದರ್ಭದಲ್ಲಿ ಇದೇ ಗ್ಲೂ ಬಳಸಲಾಗುತ್ತೆ. ತಾಜ್ ಮಹಲ್ನ ವೈಶಿಷ್ಟ್ಯತೆ ಇಲ್ಲಿಗೆ ಮುಗಿಯೋದಿಲ್ಲ. ಈ ವಿಶಿಷ್ಟ ಕಟ್ಟಡ ದಿನದ 4 ಸಮಯದಲ್ಲಿ 4 ಬಣ್ಣದಲ್ಲಿ ಗೋಚರವಾಗುತ್ತೆ. ಸೂರ್ಯೋದಯದ ಮೊದಲು ಕಪ್ಪು ಬಣ್ಣದಲ್ಲಿಯೂ, ಸೂರ್ಯೋದಯದ ನಂತರ ಲೈಟ್ ಯೆಲ್ಲೋ ಪಿಂಕ್ ಶೇಡ್ನಲ್ಲಿಯೂ, ಮಧ್ಯಾಹ್ನ ಹೊಳೆಯುವ ಮುತ್ತಿನಂತೆ ಬಿಳಿ ಬಣ್ಣದಲ್ಲಿಯೂ, ಸೂರ್ಯಾಸ್ತದ ಸಮಯದಲ್ಲಿ ಗೋಲ್ಡನ್ ಕಲರ್ನಲ್ಲಿಯೂ ಕಂಗೊಳಿಸುತ್ತೆ. ಈ ಕಟ್ಟಡದ ನಿರ್ಮಾಣಕ್ಕೆ ಪೂರ್ತಿ 22 ವರ್ಷ 20,000 ಕಾರ್ಮಿಕರು ಶ್ರಮ ಹಾಕ್ತಾರೆ. ಅಂದರೆ 1654ರಲ್ಲಿ ಇದರ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತೆ. ಶಹಜಹಾನ್ ತನ್ನ ಅತ್ಯಂತ ಪ್ರೀತಿಪಾತ್ರವಾದ ಬೇಗಂ ಮುಮ್ತಾಜ್ ಮಹಲ್ನ ಹೆಸರಿನಲ್ಲಿಯೇ ಈ ಸ್ಮಾರಕಕ್ಕೆ ತಾಜ್ ಮಹಲ್ ಎಂದು ನಾಮಕರಣ ಮಾಡುತ್ತೆ. ಈ ತಾಜ್ ಮಹಲ್ನ ಪ್ರವೇಶ ದ್ವಾರವು ಅತ್ಯಂತ ಸುಂದರವಾದ ಚಿತ್ರಗಳಿಂದ ಕಂಗೊಳಿಸುವಂತೆ ರೂಪಿಸಲಾಗುತ್ತೆ. ಇದಾಗಿ 4 ವರ್ಷದ ನಂತರ ತನ್ನ ಮಗನಿಂದಲೇ ಶಹಜಹಾನ್ ಬಂದಿಯಾಗ್ತಾನೆ. 30 ವರ್ಷ ದೆಹಲಿಯನ್ನು ಆಳಿದ ದೊರೆ ಶಹಜಹಾನ್ 1658ರಲ್ಲಿ ಕೈದಿಯಾಗಿ ಆಗ್ರಾದ ಕೋಟೆಯಲ್ಲಿನ ಜೈಲನ್ನು ಸೇರ್ತಾನೆ. ಈ ಜೈಲಿನಲ್ಲಿಯೂ ತನಗೆ ತಾಜ್ ಮಹಲ್ ಕಾಣುವ ವ್ಯವಸ್ಥೆ ಆಗಬೇಕೆಂದು ತಾಕೀತು ಮಾಡಿ ಅಲ್ಲಿಂದಲೇ ದಿನಂಪ್ರತಿ ತಾಜ್ ಮಹಲನ್ನು ನೋಡ್ತಾ ಇರ್ತಾನೆ.
8 ವರ್ಷ ಕೈದಿಯಾಗಿ ಬಾಳಿದ ಶಹಜಾನ್ 74 ವರ್ಷ ವಯಸ್ಸಿನಲ್ಲಿ ತನ್ನ ಕೊನೆಯುಸಿರೆಳೆಯುತ್ತಾನೆ. ಹಾಗೆಯೇ ವಿಧಿಯ ನಿರ್ಣಯದಂತೆ ಮುಮ್ತಾಜ್ನನ್ನು ಮತ್ತೆ ಸೇರುವ ಆತನ ಬಯಕೆ ಕೂಡ ಕೈಗೂಡುತ್ತೆ. ಅವನನ್ನು ತಾಜ್ ಮಹಲ್ನಲ್ಲಿಯೇ ದಫನ್ ಮಾಡಿ ಮುಮ್ತಾಜ್ಳ ಸಮಾಧಿಯ ಪಕ್ಕದಲ್ಲಿಯೇ ಸಮಾಧಿ ನಿರ್ಮಿಸಲಾಗುತ್ತೆ. ಸ್ನೇಹಿತರೆ, ಇದಿಷ್ಟು ತಾಜ್ ಮಹಲ್ ನಿರ್ಮಾಣದ ಹಿಂದಿನ ಕೌತುಕದ ಕತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನೊಂದಿಗೆ ಎದುರಾಗ್ತೀವಿ. ಜೈ ಹಿಂದ್.